ಸ್ನೇಹಿತರೆ, ಈ ದಿನ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ವಿಶೇಷವಾಗಿ ನಾವು ಮಳಗಳ ಭಾಗ ಈ ಕಡೆ ಒಂದು ಲಕ್ಷ್ಮೀ ಅಮ್ಮನವರ ಒಂದು ದಿವ್ಯ ಕ್ಷೇತ್ರ ಕರ್ನಾಟಕ ರಾಜ್ಯ ದೇವಸ್ಥಾನಗಳ ವಿಭಾಗಕ್ಕೆ ನೇರವಾಗಿ ರಾಜ್ಯಾದ್ಯಂತ ತೋರಿಸೋಂಥ ಒಂದು ಮಾಹಿತಿನ ಈ ದಿನ ನಮ್ಮ ಗುರುಗಳ ಮುಖಾಂತರ ತಿಳಿಸೋಂಥ ಒಂದು ಕಾರ್ಯಕ್ರಮ. ಗುರುಗಳೇ, ಅಮ್ಮನವರು ಎಷ್ಟು ವರ್ಷ ಪ್ರತಿಷ್ಠಾಪನೆ? ಇದು ನಮಗೂ ಅಷ್ಟು ಗೊತ್ತಿಲ್ಲ, ಮಲ್ಲೇನೆ ಇದಾಗಿಟ್ಟಿದ್ದು. ಇದಾದ್ಮೇಲೆ ಇದೆಲ್ಲ ಕಟ್ಟಿದ್ದು. ಸರಿ. ನಾವು ಅವಾಗ ಇಲ್ಲೇ ಇದ್ದಿ ಗಣೇಶನ ದೇವಸ್ಥಾನದಲ್ಲಿ. ಸರಿ. ಆಮೇಲೆ ಇದು ಕಟ್ಟಿ ಇದೆಲ್ಲ ಫಸ್ಟ್ ಏನೇ ಇರಲಿಲ್ಲ. ಒಂದ್ಸರಿ ಇದ್ರ MLA ಹತ್ರನೂ ಹೋದ್ವಿ, ಜೊತೆಗೆ ಕರ್ಕೊಂಡು ಹೋದ್ರು. ರಾಯರೇ ಬನ್ನಿ ಹೋಗಿ ಬರೋಣ ಅಂದರು. ಆಮೇಲೆ ಅಲ್ಲೂ ಹೋದೆ, ಮತ ಹಾಕೊಂಡೆ. ಅಲ್ಲಿಂದ ಬಂದ ಮೇಲೆ ಇದು ಆಮೇಲೆ ಇದು ಈ ಕಟ್ಟಡ ಎಲ್ಲ ಶುರುವಾಯಿತು. ಸರಿ ಗುರುಗಳೇ, ಈಗ ಅಮ್ಮನವ್ರದ್ದು ವಿಶೇಷ ದಿನಗಳು ಯಾವಾಗ? ವಿಶೇಷ ಅಂದ್ರೆ ವರಲಕ್ಷ್ಮಿ ಹಬ್ಬದಲ್ಲಿ ವಿಶೇಷ ಇರುತ್ತೆ. ಅವತ್ತೇ ಜೋರಾಗಿರುತ್ತೆ. ವರ್ಷಕ್ಕೊಂದ್ಸರಿ ಇಲ್ಲಿ ಹೋಮ ಹಾಕೊಂಡು ಕೆಂಡ ಎಲ್ಲ ಹಾಕ್ತಾರೆ. ಸರಿ. ಅಗ್ನಿ ಉರಿತಾ ಇರುತ್ತೆ. ಸರಿ. ಅದರಲ್ಲಿ ಇವ್ರಿಗೇನೆ ದೇವರು ಮೈನೆ ಬರುತ್ತೆ. ಅಮ್ಮವ್ರು ಬರ್ತದು. ಅದು ಹೇಳ್ತಾರೆ ಏನಿತ್ತು ಎಲ್ಲ ಇಂಥದ್ದು. ಈಗ ವಾರಗಳಲ್ಲಿ ಗುರುಗಳೇ, ವಾರಗಳಲ್ಲಿ ಯಾವುದಿಲ್ಲ. ಅವತ್ತು ಮಾತ್ರ ಒಳ್ಳೆ ವಿಶೇಷವಾಗಿರುತ್ತೆ. ಅವತ್ತೇ ಜಾಸ್ತಿ ಜನನು ಅವಾಗಲೇ ಜಾಸ್ತಿ ಬರೋದು. ನೇರವಾಗಿ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಒಂದು ಅಮ್ಮನವರ ದಿವ್ಯಕ್ಷೇತ್ರ ವರಲಕ್ಷ್ಮಿ ಹಬ್ಬ ವಿಶೇಷವಾಗಿ ಈ ಅಮ್ಮನವರ ಪ್ರೇರಣೆ ಮತ್ತು ಸರ್ವ ಸಂಕಲ್ಪಕ್ಕೂ ಆ ದಿನ ವಿಶೇಷ ದಿನ ಅಂತ ತಿಳಿಸ್ತಾ, ಮತ್ತು ಮುಂದಿನ ವರಲಕ್ಷ್ಮಿ ಹಬ್ಬಕ್ಕೆ ಈ ದಿವ್ಯಕ್ಷೇತ್ರಕ್ಕೆ ಭೇಟಿ ಕೊಡೋಣ. ನಾಡಿನ ಸಮಸ್ತ ಜನತೆಗೆ ಒಂದು ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ರಾಜ್ಯಾಧ್ಯಕ್ಷ ಶ್ರೀನಿವಾರ್ಯ ಅವ್ರ ಮುಖಾಂತರ ನಮಸ್ಕಾರ.